ಶೇರ್ಬಾ ಸನ್ಮತಿ ಶಿಕ್ಷಣ ಸಮಿತಿಗೆ ಪ್ರಗತಿಪರ ರೈತ ವಿ.ಟಿ. ಪಾಟೀಲ್ ದೇಣಿಗೆ, ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ಕಾಗವಾಡ ತಾಲೂಕಿನ ಶೇರ್ಬಾ ಪಟ್ಟಣದ ಪ್ರಗತಿಪರ ರೈತ ವಿ.ಟಿ. ಪಾಟೀಲ್ ಮತ್ತು ಚಪ್ಪಾಬಾಯಿ ಪಾಟೀಲ್ ದಂಪತಿಗಳು ಸನ್ಮತಿ ಶಿಕ್ಷಣ ಸಹಕಾರಿ ಸಮಿತಿಯ ಶಾಲೆಗಳ ಅಭಿವೃದ್ಧಿಗಾಗಿ 1 ಲಕ್ಷ ದೇಣಿಗೆ ನೀಡಿದ್ದು, ಗುರುವಾರ ದಿನಾಂಕ 19ರಂದು ಶಾಲೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ವಿ.ಟಿ. ಪಾಟೀಲ್ ಅವರನ್ನು ಸನ್ಮತಿ ಶಿಕ್ಷಣ ಸಹಕಾರಿ ಸಮಿತಿಯ ವತಿಯಿಂದ ಸನ್ಮಾನಿಸಲಾಯಿತು. ಈ ವೇಳೆ ಶಿಕ್ಷಕ ಎಚ್.ಪಿ. ನಾಯಿಕ್ ಮಾತನಾಡಿ, ನಮ್ಮ ಶಾಲೆಯು ಅತಿ ಕಡಿಮೆ ಶುಲ್ಕದೊಂದಿಗೆ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿದ್ದು, ದಾನಿಗಳಿಂದ ಬಂದ ದೇಣಿಗೆಯಿಂದ ಶಾಲೆಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಈ ಸಮಯದಲ್ಲಿ ವಿನೋದ್ ಬರಗಾಲಿ, ನಿರ್ದೇಶಕರಾದ ಅಶ್ವಥ್ ಕುಮಾರ್ ಪಾಟೀಲ್, ರಾಹುಲ್ ಸವದತ್ತಿ, ಸನ್ಮತಿ ವಿದ್ಯಾಲಯದ ಆಡಳಿತ ಮಂಡಳಿಯ ಸದಸ್ಯರಾದ ಯಶವಂತ್ ಜಾಧವ್, ರಾಜು ಗೇನಪ್ಗೋಳ್, ನೇಮಗೌಡ ಪಾಟೀಲ್, ಪಟ್ಟಣ ಪಂಚಾಯಿತಿ ಸದಸ್ಯ ಪ್ರಕಾಶ್ ಮಾಡಿ, ಮುಖಂಡರಾದ ಭರತ್ ನಾಂದ್ರಿ, ಪ್ರಕಾಶ್ ಚೌಗ್ಲಾ, ಸಂತೋಷ್ ಗಾಯಕ್ವಾಡ್, ಪ್ರಕಾಶ್ ತೀರ್ಥ್, ಪ್ರಕಾಶ್ ಐನಾಪುರಿ, ಪಟ್ಟಣದ ಕಿರಾಣಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಅಶೋಕ್ ವಿಭೂತಿ, ಇಂಜಿನಿಯರ್ ಪ್ರದೀಪ್ ಪಾಟೀಲ್, ಪಿಕೆಪಿಎಸ್ ಉಪಾಧ್ಯಕ್ಷ ಎಸ್.ಸಿ. ಖಾಂಡೆ, ಪ್ರೌಢಶಾಲೆಯ ಮುಖ್ಯಾಧ್ಯಾಪಕಿ ಎಂ.ಎನ್. ಕಾಳೆನಟ್ಟಿ, ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲ ಬಾಹುಬಲಿ ಬನಿಜ್ವಾಡಿ ಸೇರಿದಂತೆ ಉಪನ್ಯಾಸಕರು, ಸಹ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಶೇರ್ಬಾದಿಂದ ಬಸವರಾಜ್ ತಾರ್ದಾಳೆ. ಸಿರ್ಸಿಯ ಹಸಿರು ಪ್ರಕೃತಿಯಲ್ಲಿ ಬೆಳೆದ ಶುದ್ಧ ಮತ್ತು ಸುಗಂಧಿತ ಲಯನ್ ಸುಪಾರಿ. ಪ್ರತಿ ಕಾಳಿನಲ್ಲೂ ಇದೆ ನೈಜ ರುಚಿ ಮತ್ತು ಪರಂಪರೆಯ ಗಂಧ. ಆಯ್ದ ಗುಣಮಟ್ಟದ ಅಡಿಕೆ, ಮಧುರ ಸುವಾಸನೆಯ ಜೊತೆಗೆ ಜನಮೆಚ್ಚಿದ ರುಚಿ ಲಯನ್ ಸುಪಾರಿ.